ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಕೇವಲ 1 ಕಪ್ ರವೆಯಿಂದ ನಾವು ತುಂಬಾ ಈಸಿಯಾಗಿ ಟೇಸ್ಟಿಯಾಗಿರುವಂಥ ಒಂದು ಹೊಸ ರೀತಿಯ ಟಿಫಿನನ್ನು ರೆಡಿ ಮಾಡ್ಬೋದು. ನೀವೇನಾದರೂ ಇದನ್ನು ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಕೊಟ್ಟರೆ ಮಧ್ಯಾಹ್ನದವರೆಗೂ ತುಂಬಾ ಸಾಫ್ಟಾಗಿರುತ್ತೆ. ಹಾಗೆ ಮಕ್ಕಳು ಟಿಫಿನ್ ಬಾಕ್ಸ್ ಕೂಡ ತುಂಬ ಬೇಗನೆ ಅವರು ಖಾಲಿ ಮಾಡಿಕೊಂಡು ಬರ್ತಾರೆ. ಅಷ್ಟು ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಇದು. ಇವತ್ತು ನಾನು ನಿಮಗೆ ಇಲ್ಲಿ 2 ರೀತಿಯ ಟಿಫಿನನ್ನು ಮಾಡಿ ತೋರಿಸ್ತಾ ಇದ್ದೀನಿ, ಕೇವಲ 1 ಕಪ್ ರವೆಯಲ್ಲಿ. ಖಂಡಿತ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಮಿಸ್ ಮಾಡ್ದೇನೆ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಇಡ್ಲಿ ರವೆಯನ್ನು ತಗೊಂಡಿದ್ದೀನಿ. ನಿಮ್ಮ ಹತ್ರ ಇಡ್ಲಿ ರವೆ ಇಲ್ಲಪ್ಪ ಅಂದರೆ ನೀವು ಬಾಂಬೆ ರವೆ ಅಂತ ಕೂಡ ತಗೋಬೋದು, ಅಥವಾ ಇದಕ್ಕೆ ಸಣ್ಣ ರವೆ ಅಂತ ಕೂಡ ಹೇಳ್ತೀವಿ, ಆ ರವೆ ಕೂಡ ನೀವು ಇದಕ್ಕೆ ತಗೋಬೋದು. ನಾನಿಲ್ಲಿ 1 ಕಪ್ ಆಗೋಷ್ಟು ಇಡ್ಲಿ ರವೆಯನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸಿದ್ದೀನಿ. 1 ಕಪ್ ಆಗೋಷ್ಟು ನೀರನ್ನು ಕೂಡ ಇಲ್ಲಿ ಸೇರಿಸಿದ್ದೀನಿ. 3 ಚಮಚದಷ್ಟು ಮೊಸರನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಮೊಸರು ಹಾಕಲೇಬೇಕು, ಸೊ ಮೊಸರು ಹಾಕೋದ್ರಿಂದ ತುಂಬ ಸಾಫ್ಟ್ ಆಗುತ್ತೆ. ನಂತರ ಇದಕ್ಕೆ ನಾನಿಲ್ಲಿ 2 ಚಮಚದಷ್ಟು ಎಣ್ಣೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೀವು ಖಾರ ತಿನ್ನೋರಾದರೆ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಕೂಡ ಇದಕ್ಕೆ ಸೇರಿಸ್ಕೋಬೋದು. ನನ್ನ ಮಗ ಇಲ್ಲಿ ಖಾರ ತಿನ್ನೋದಿಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಹಸಿಮೆಣಸಿನಕಾಯಿನ ಸೇರಿಸ್ತಾ ಇಲ್ಲ. 1 ಚಮಚದಷ್ಟು ಸಕ್ಕರೆಯನ್ನು ಸೇರಿಸಬೇಕು. ನಂತರ ನಾವು ಇದನ್ನೀಗ ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋಬೇಕು. ಫ್ರೆಂಡ್ಸ್, ನೀವೇನಾದರೂ ಖಾರ ತಿನ್ನೋರಾದರೆ ಖಂಡಿತ ನೀವು ಇದಕ್ಕೆ ಹಸಿಮೆಣಸಿನಕಾಯಿ ನಂತರ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ. ಸೊ ನನ್ನ ಮಗನಿಗೆ ಇದರಲ್ಲಿ ಮಾತ್ರ ಖಾರ ಇವನಿಗೆ ಇಷ್ಟಪಡೋದಿಲ್ಲ, ಅದಕ್ಕೋಸ್ಕರ ನಾನು ಖಾರ ಸೇರಿಸ್ತಾ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಅಜ್ವೈನನ್ನು ಸೇರಿಸ್ತಾ ಇದ್ದೀನಿ. ಓಂ ಕಾಳು ಅಂತ ಕೂಡ ಕರಿತೀವಿ. ಸೊ ನಿಮಗೆ ಓಂ ಕಾಳು ಇಷ್ಟ ಇಲ್ಲಪ್ಪ ಅಂದರೆ ನೀವು ಜೀರಿಗೆ ಕೂಡ ಸೇರಿಸ್ಕೋಬೋದು. ನಂತರ ಒಂದು ಪ್ಲೇಟಲ್ಲಿ ಸ್ವಲ್ಪನೇ ಎಣ್ಣೆಯನ್ನು ಸೇರಿಸಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಿಮ್ಮ ಹತ್ರ ಕೇಕ್ ಮೋಲ್ಡ್ ಇದ್ದರೆ ಕೇಕ್ ಮೋಲ್ಡಲ್ಲಿ ಕೂಡ ನೀವು ಮಾಡ್ಕೋಬೋದು. ಪ್ರತಿಯೊಬ್ಬರ ಕಡೆ ಕೇಕ್ ಮೋಲ್ಡ್ ಇರೋದಿಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ತಟ್ಟೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಇನೋವನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇನೋ ಕೂಡ ನಾವು ಅರ್ಧ ಟೀ ಸ್ಪೂನ್ ಆಗೋಷ್ಟು ಇನೋವನ್ನು ಸೇರಿಸಿದರೆ ಸಾಕಾಗತ್ತೆ. ನಿಮ್ಮ ಹತ್ರ ಇನ್ನೂ ಇಲ್ಲಪ್ಪ ಅಂದರೆ ನೀವು ಬೇಕಿಂಗ್ ಸೋಡಾ ಕೂಡ ಸೇರಿಸ್ಕೋಬೋದು, ಕುಕ್ಕಿಂಗ್ ಸೋಡಾ ಅಂತೀವಲ್ಲ, ಸೊ ಅದನ್ನು ಕೂಡ ನಾವು ಸೇರಿಸ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಇದನ್ನು ಒಂದು ಪ್ಲೇಟ್ಗೆ ಸೇರಿಸಬೇಕು. ಫ್ರೆಂಡ್ಸ್, ನಾವು ಇನೋ ಹಾಕಿದ ಮೇಲೆ ತುಂಬ ಹೊತ್ತು ಇದನ್ನು ಬಿಡಬಾರ್ದು, ತಕ್ಷಣವೇ ನಾವು ಪ್ಲೇಟ್ಗೆ ಸೇರಿಸ್ಕೋಬೇಕು. ಫ್ರೆಂಡ್ಸ್, ನಾನು ಎಲ್ಲ ಹಿಟ್ಟನ್ನು ಇದರಲ್ಲಿ ಸೇರಿಸಿಲ್ಲ, ಸ್ವಲ್ಪ ಮಾತ್ರ ಸೈಡ್ಗೆ ಇಟ್ಟಿದ್ದೀನಿ. ಒಂದು 2 ಟೀ ಸ್ಪೂನ್ ಆಗೋಷ್ಟು. ಇದು ಯಾಕಂತಾನೆ ನಿಮಗೆ ಹೋಗ್ತಾ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ರೀತಿ ಟಪ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಏರ್ ಬಬಲ್ಸ್ ಎಲ್ಲ ಹೋಗುತ್ತೆ. ನಂತರ ಒಂದು ಬಾಣಲೆಯಲ್ಲಿ 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ ನಂತರ ನಡುವಿಗೆ ಒಂದು ಸ್ಟ್ಯಾಂಡು ಅಥವಾ ಕಪ್ಪನ್ನು ಈ ರೀತಿ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಮಿಶ್ರಣವನ್ನು ಸೇರಿಸಬೇಕು. ಫ್ರೆಂಡ್ಸ್, ನಂತರ ಇದನ್ನು ಮುಚ್ಚಿಬಿಟ್ಟು ಒಂದು 15 ನಿಮಿಷ ನಾವು ಇದನ್ನು ಬೇಯಿಸಬೇಕಾಗತ್ತೆ. ಈ ರೀತಿ ಬೇಯಿಸುವಾಗ ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ರೀತಿ ಹೋಲ್ ಏನಾದರೂ ಇದ್ದರೆ ಅದಕ್ಕೆ ಪೇಪರ್ ಹಾಳೆಯನ್ನು ಹಾಕಿಬಿಟ್ಟು ಮುಚ್ಚಬೇಕು. ಸ್ವಲ್ಪ ಏನಾದರೂ ಗಾಳಿ ಹೊರಗೆ ಹೋಗ್ತಾ ಇದ್ದರೆ ಸರಿಯಾಗಿ ಫಿಟ್ಟಾಗಿ ನಾವು ಇದನ್ನು ಮುಚ್ಚಬೇಕು. ಸ್ವಲ್ಪ ಗಾಳಿ ಹೊರಗೆ ಹೋದರೆ ಇದು ಸರಿಯಾಗಿ ಕುಕ್ ಆಗೋದಿಲ್ಲ, ಅದಕ್ಕೋಸ್ಕರ. ಫ್ರೆಂಡ್ಸ್, ಒಂದು 8 ಟೀ ಸ್ಪೂನ್ ಆಗೋಷ್ಟು ಹಿಟ್ಟನ್ನು ಉಳಿಸಿದ್ನಲ್ಲ, ಆ ಹಿಟ್ಟಿನಿಂದ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಚಿಕ್ಕದಾಗಿರುವಂಥ ಒಂದು ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪನೇ ಎಣ್ಣೆಯನ್ನು ಹಾಕಿಬಿಟ್ಟು 2 ಬದಿಗೆ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನಿಮಗೆ ದೋಸೆ ಬೇಕಂದರೆ ಈ ಹಿಟ್ಟಿನಿಂದ ನೀವು ದೋಸೆ ಕೂಡ ಮಾಡ್ಕೋಬೋದು, ತುಂಬಾ ಚೆನ್ನಾಗಾಗುತ್ತೆ. ಸ್ವಲ್ಪ ದಪ್ಪವಾಗಿ ದೋಸೆಯನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಸೆಟ್ ದೋಸೆ ಎಲ್ಲ ಅಂತೀವಲ್ಲ, ಅದೇ ರೀತಿ ಇದು ಆಗುತ್ತೆ. ನಿಮಗೆ ಕಲರ್ ಬೇಕಪ್ಪ ಅಂದರೆ ಒಂದು 8 ಟೀ ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ದೋಸೆ ಮೇಲೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಆಲ್ ಅಂತ ಪ್ರೆಸ್ ಮಾಡಿ, ನಾನು ಮಾಡ್ತಾ ಇರುವಂಥ ಪ್ರತಿಯೊಂದು ವಿಡಿಯೋನು ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನಂತರ ನಾನಿಲ್ಲಿ 15 ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ. ಒಂದು ಕಡ್ಡಿಯನ್ನು ತೊಗೊಂಡ್ಬಿಟ್ಟು ಈ ರೀತಿ ಚುಚ್ಚಿ ನೋಡಬೇಕು. ಕಡ್ಡಿ ಇಲ್ಲಿ ಕ್ಲೀನಾಗಿ ಬಂದರೆ ಇದು ಸರಿಯಾಗಿ ಕುಕ್ ಆಗಿದೆ ಅಂತ ಅರ್ಥ. ಸ್ವಲ್ಪ ಹಿಟ್ಟು ಏನಾದರೂ ಹತ್ತಿದ್ರೆ ಸ್ವಲ್ಪ ನೀವು ಇನ್ನು 5 ನಿಮಿಷ ಇದನ್ನು ಕುಕ್ ಮಾಡ್ಕೋಬೇಕು. ಈಗ ನಾನಿಲ್ಲಿ ಪೂರ್ತಿ ತಣ್ಣಗಾದ ನಂತರ ಇದನ್ನು ಕಟಿಂಗನ್ನು ಮಾಡ್ತಾ ಇದ್ದೀನಿ. ಬಿಸಿ ಇರುವಾಗ ಖಂಡಿತ ನೀವು ಕಟಿಂಗನ್ನು ಮಾಡೋಕ್ಕೆ ಹೋಗಬೇಡಿ. ಪೂರ್ತಿ ತಣ್ಣಗಾಗೋವರೆಗೂ ಸೈಡ್ಗಿಡಿ, ನಂತರ ಇದನ್ನು ಕಟಿಂಗನ್ನು ಮಾಡ್ಕೋಬೇಕು. ಒಂದು ಚಾಕು ಅಥವಾ ಒಂದು ಸ್ಪೂನ್ ಹೆಲ್ಪ್ನಿಂದ ಈ ರೀತಿ ಸೈಡ್ಗೆಲ್ಲ ಸ್ವಲ್ಪ ಸಡ್ಲ ಮಾಡಿಕೊಂಡು ನಂತರ ಒಂದು ಪ್ಲೇಟಲ್ಲಿ ಟರ್ನನ್ನು ಮಾಡ್ಕೋಬೇಕು.
ನಾವು ಪ್ಲೇಟ್ಗೆ ಎಣ್ಣೆ ಹಚ್ಚೋದ್ರಿಂದ ತುಂಬ ಸಲೀಸಾಗಿದ್ದು ಟರ್ನ್ ಆಗುತ್ತೆ. ಎಣ್ಣೆ ಮಾತ್ರ ಸ್ವಲ್ಪ ಜಾಸ್ತಿನೇ ಹಚ್ಚಬೇಕು ಪ್ಲೇಟ್ಗೆ. ಫ್ರೆಂಡ್ಸ್, ನೀವು ಇದನ್ನು ಹಾಗೆ ಕೂಡ ತಿನ್ಕೋಬೋದು, ಸಾಂಬಾರ್ ಜೊತೆ ಅಥವಾ ಚಟ್ನಿ ಜೊತೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನಿಮಗೆ ಇನ್ನೂ ಟೇಸ್ಟಿಯಾಗಿ ಬೇಕಪ್ಪ ಅಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ. 1 ಚಮಚದಷ್ಟು ಎಣ್ಣೆ, ನಂತರ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ, ನಂತರ ಇದಕ್ಕೆ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ನಂತರ ಇದಕ್ಕೆ ನಾವು ಮಾಡಿಟ್ಟಿರುವಂಥ ರೆಸಿಪಿಯನ್ನು ಇದಕ್ಕೆ ಸೇರಿಸಬೇಕು. ಫ್ರೆಂಡ್ಸ್, ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ನೋಡೋಕ್ಕೂ ಕೂಡ ಅನಿಸುತ್ತೆ, ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ತಕ್ಷಣವೇ ನಾವು ಸ್ವಲ್ಪ ಇದನ್ನು ಪ್ರೆಸ್ ಮಾಡಿಕೊಂಡು ಟರ್ನ್ ಮಾಡ್ಕೋಬೇಕು, ಯಾಕಂದರೆ ಎಣ್ಣೆ ಮತ್ತು ಖಾರ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಬೇಕು. ಅದರಿಗೋಸ್ಕರ ಚೆನ್ನಾಗಿ ನಾವು ಇದನ್ನು ಕ್ರಿಸ್ಪಿ ಆಗೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಫ್ರೆಂಡ್ಸ್, ಮೇಲ್ಗಡೆ ತುಂಬಾ ಕ್ರಿಸ್ಪಿಯಾಗಿ ಅನಿಸುತ್ತೆ, ಹಾಗೆ ಒಳಗಡೆ ತುಂಬಾ ಸಾಫ್ಟ್ ಆಗಿರುತ್ತೆ. ನಾವು ಉದ್ದಿನ ವಡೆ ಎಲ್ಲ ತಿಂತೀವಲ್ಲ, ಅದೇ ರೀತಿ ಇದು ಅನಿಸುತ್ತೆ. ಕೈಯಲ್ಲೆಲ್ಲ ತಿನ್ನೋಕ್ಕೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗಿರುತ್ತೆ ಅಷ್ಟೇ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇಲ್ಲಿ ಕಟಿಂಗ್ ಕೂಡ ಆಗ್ತಾ ಇದೆ ಅಂದ್ಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂಥ ಬೆಲಕನ್ನು ಆಲ್ ಅಂತ ಪ್ರೆಸ್ ಮಾಡಿ, ನಾವು ಮಾಡ್ತಾ ಇರುವಂಥ ಪ್ರತಿ ಒಂದು ವಿಡಿಯೋನು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.